ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದ ಮಹತ್ವಾಕಾಂಕ್ಷೆಯ ಜಲ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆ ಅಡಿ ತಾಲೂಕಿನಾದ್ಯಂತ ನಾನಾ ಗ್ರಾಮದಲ್ಲಿ ಕೈಗೊಂಡಿರುವ ಕಾಮಗಾರಿ ಹಲವೆಡೆ ಅಪೂರ್ಣವಾಗಿದೆ. ಇದಕ್ಕೆ ಉದಾಹರಣೆಯಾಗಿ ಮಸ್ಕಿ ತಾಲೂಕಿನ ಮಟ್ಟೂರು ಗ್ರಾಮ ಪಂಚಾಯಿತಿಯ ಗುಡಿಹಾಳ ಗ್ರಾಮದಲ್ಲಿ 2.5 ವರ್ಷಗಳಿಂದ ಜಲ ಜೀವನ್ ಮಿಷನ್ ಯೋಜನೆಯು ಅರ್ಧದಲ್ಲಿ ಸ್ಥಗಿತಗೊಂಡಿದ್ದು, ಗುಡಿಹಾಳ ಗ್ರಾಮದಲ್ಲಿ ಸರಿಸುಮಾರು 2,500ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿದ್ದು, ಒಟ್ಟು 321 ಮನೆಗಳಿಗೆ 1,37 ಲಕ್ಷ ವೆಚ್ಚದಲ್ಲಿ ಜಲ ಜೀವನ್ ಈ ಯೋಜನೆಯನ್ನು ರೂಪಿಸಲಾಗಿದೆ. ಆದರೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಹಾಗೂ ಇಂಜಿನಿಯರ್ಗಳ ನಿರ್ಲಕ್ಷ್ಯದಿಂದಾಗಿ 2.5 ವರ್ಷಗಳಿಂದ ಕಾಮಗಾರಿ ಮುಗಿಯದೆ ನೆನೆಗುದಿಗೆ ಬಿದ್ದಿದ್ದು, ಇನ್ನು ಗುತ್ತಿಗೆದಾರರು ಗ್ರಾಮದಲ್ಲಿ ಸಿಸಿ ರಸ್ತೆಯನ್ನು ಆಗಿದ್ದು ಹಾಗೆ ಬಿಟ್ಟು ನಾಪತ್ತೆಯಾಗಿದ್ದಾರೆ. ಇದರಿಂದಾಗಿ ಮಳೆಯ ನೀರು ಹಾಗೂ ಸಾರ್ವಜನಿಕರ ಬಳಕೆಯ ನೀರು ರಸ್ತೆಯಲ್ಲಿ ನಿಲ್ಲುವುದರಿಂದ ಸಾರ್ವಜನಿಕರಿಗೆ ಓಡಾಡಲು ತೊಂದರೆಯಾಗ್ತಾ ಇದೆ. ಪೈಪ್ಲೈನ್ ಹಾಕಲು ತೆಗೆದ ತಗ್ಗು ಮುಚ್ಚುವರು ದಿಕ್ಕಿಲ್ಲದೆ ಕತ್ತಲಾದರೆ ಎಡವಿ ಬಿದ್ದು ಗಾಯಗೊಳ್ಳುವ ಜನ, ಆಯತಪ್ಪಿ ಬಿದ್ದು ಕೈಕಾಲು ಮುರಿದುಕೊಳ್ಳುತ್ತಿರುವ ಬೈಕ್ ಸವಾರರು. ಇನ್ನು ಜೆಜಿಎಂ ಕಾಮಗಾರಿಗೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರಿಗೆ ಹಾಗೂ ಇಂಜಿನಿಯರ್ಗಳಿಗೆ ದೂರವಾಣಿ ಸಂಪರ್ಕದ ಮೂಲಕ ಸಂಪರ್ಕಿಸಿದರೂ ಕೂಡ ಯಾವುದೇ ರೀತಿಯ ಸ್ಪಂದನೆ ಮಾಡದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಎಂದು ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಜೆಜಿಎಂ ಪೈಪ್ ಏನು ತೋಡಕ್ಕೆ ಬಂದ್ರೆ ಸರಿ ನಾಳೆ ಆಗ್ತೀವಿ ಅಂತ ಹೇಳಿ 2 ವರ್ಷ ಅಂತ ಹೇಳ್ತಾ ಇದ್ದೀವಿ ಸರ್. ಇದೆಲ್ಲ ಸರಿ ಮಾಡಿ ಅಂತ ನೋಡೋ ಅದಕ್ಕೆ ಹೋಗ್ತಾ ಇದ್ದೀವಿ ಸರ್. ಏನು ಕೇರ್ ಮಾಡ್ತಾ ಇಲ್ಲ. ಸುಮಾರು ಬಾರಿ ಹೇಳ್ತೀನಿ. ಅವ್ರು ಯುವರೇಶ್ ಅವರು ಅಂತ ಇದ್ದಾರೆ ಬುದ್ಧಿ, ಅವ್ರಿಗೆ ಹೇಳಿದ್ದೀನಿ. ಇವರು ಅವರೇ ಮಾಡಿದ್ರು ಕಂಡಕ್ಟರ್. ಅದ್ರ ಬಗ್ಗೆ ಅವ್ರಿಗೆ ಏನು ತನಿಖೆ ತೆಗ್ತಾ ಇಲ್ಲ. ಜೆಜಿಎಂ ಸಂಬಂಧಪ್ಪ ಇದು ನಮ್ಮ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾರೆ. ರಾಜಕೀಯ ಮಂದಿ ಎಲ್ಲ ಎಲೆಕ್ಷನ್ ಅಂತ ಬರ್ತಾರೆ, ಆಯ್ ಬಾಯ್ ಮಾಡಿ ಹೋಗ್ಬಿಡ್ತಾರೆ. ಆ ನಂತರ ಯಾರು ಬರೋದಿಲ್ಲ. ಗೆದ್ದ ಮ್ಯಾಗ್ರೆ ಗೆದ್ದಲ್ದಾನ ಅವ್ರದ್ದು ಹಕ್ಕ, ಗೆದ್ದ ಮ್ಯಾಗ ನಮ್ದು ಅಂತಾರೆ ಅವ್ರು. ನಮ್ಗೆ ಅವನೇನು ನಮ್ಮ ಹೋಗಿನ ಕೈಯಾಗ್ರೆ ಈಗ ರೋಡಿಗೆ ಒಂದು 20 ಸರ ಕೇಳಿದ್ರು ಸರ್. ನಮ್ಮೂರಿಗೆ ನೋಡಿ ರಸ್ತೆ ಹೆಂಗಿದೆ, ಯಾರು ಕೇರ್ ಮಾಡಲ್ಲ. ಇದಂತೂ ನಮ್ಗೆ ಸಿಕ್ಕಾಪಟ್ಟೆ ಸರ್. ಸಿಕ್ಕಾಪಟ್ಟೆ ನಮ್ಮ ಓದಿಗೆ 4 ಜನ ಮಕ್ಕಳು ಒಂದೊಂದು ಮನೆಯಲ್ಲಿ ಜಡ್ ಒಂದು ಹಾಸ್ಪಿಟ್ಲ್ ಸೇರಿದ್ದಾರೆ. ಬೇಕಾದ್ರೆ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ಎಲ್ಲ ಮೆಡಿಸಿನ್ ಅವ್ರ ಹತ್ರ ಇದೆ. ಬೇಕಾದ್ರೆ ತಂದು ತೋರಿಸ್ತಾರೆ. ಹಿಂಗಾದ್ರೆ ಹೆಂಗೆ ಸರ್ ನಾವು ಬಡವ್ರು ಇಲ್ಲಿ ಏನು ಮಾಡಿ ಎಲ್ಲ ಕಡು ಬಡ್ತಾರೆ ಸರ್. ಇದೆಲ್ಲ ನಮ್ಮ ಅಂಬೇಡ್ಕರ್ ಏರಿಯಾ ಐತೆ. 2 ವರ್ಷದಿಂದ ಆಯಿತು. ಕರೆಂಟನ್ನು ಇನ್ನೂ ಸರಿ ಮಾಡಿಲ್ಲ. ಇದರಿಂದ ಸೊಳ್ಳೆ ಜಾಸ್ತಿ ಆಗಿ ಮಕ್ಕಳಿಗೆ ವಾಂತಿ ಸ್ಟಾರ್ಟ್ ಆಗಿದೆ. ಜ್ವರ, ನೆಗಡಿ, ಕೆಮ್ಮು, ಡೆಂಗು, ಮಲೇರಿಯಾ ಇವೆಲ್ಲ ಕಾಯಿಲೆಗಳು ಹರಡಾಕತ್ತಾವ. ಇದು ಎಲ್ಲರಿಗೂ ಹೇಳಿದ್ವಿ. ಅವ್ರು ಇನ್ನೂ ಏನು ಕೆಲಸ ಮಾಡ್ತಾ ಇಲ್ಲ. ಎಲ್ಲರಿಗೂ 2 ವರ್ಷದಿಂದ ಈ ಚರಂಡಿಯನ್ನು ಸರಿ ಮಾಡೋಕ್ಕಾಗ್ತಾ ಇಲ್ಲ. ಇದರಿಂದ ಭಾಳ ಸೊಳ್ಳೆ, ವಾಂತಿ, ಬೇದಿ, ಜ್ವರ ಎಲ್ಲ ಸ್ಟಾರ್ಟ್ ಆಗಿದೆ. ಮತ್ತು ಸ್ಕೂಲ್ಗೆ ಹೋಗೋ ಮಕ್ಕಳಿಗೂ ಏರ್ಪೇರ್ ಆಗ್ತಾ ಇಲ್ಲ. ಜಾರ್ಕೊಂಡು ಬಿಡ್ತಾವೆ ಮಕ್ಕಳೆಲ್ಲ. ಅದರಿಂದ ನೀವೇ ಗೌರ್ಮೆಂಟ್ನವರು ಗಡವರು ಸ್ವಲ್ಪ ನಿಮ್ಗೇನಾದರೂ ಸಹಾಯ ಮಾಡ್ಬೇಕಂದ್ರೆ ನಾವು ವಿನಂತಿಸ್ಕೊಳ್ತೇವೆ. ಮತ್ತು ಇನ್ನೊಂದು ಇದು ಜೆಜಿಎಂ ರೋಡು ಹಾಕ್ಬೇಕಂತೇಳಿ ಪೈಪ್ಲೈನ್ ತೋಡ್ಬಿಟ್ಟಾರ. ಅವ್ರು ಇನ್ನೂ ರೋಡ್ ಸರಿ ಮಾಡಿಲ್ಲ. ಅದರಿಂದ ಅದೆಲ್ಲ ಮಣ್ಣು 2 ವರ್ಷ ಆಯಿತು. ಮಣ್ಣು ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಮಕ್ಕಳು ಜಾರಿ ಬೀಳ್ತಾವ. ಜಲ್ ಜೀವನ್ ಮಿಷನ್ ಕಾರ್ಯವು ಕಳಪೆ ಆಗೋದ್ರಿಂದ 2 ವರ್ಷದಿಂದ ಈ ಸಿಸಿಯನ್ನು ಒಗೆದು ಹಾಗೆ ಬಿಟ್ಟು ಹೋಗಿದ್ದಾರೆ. ಇನ್ನೂವರೆಗಾಗಿ ಗುತ್ತೇದಾರ ಇಲ್ಲಿ ಯಾರು ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಅಭಿವೃದ್ಧಿ ಅಧಿಕಾರಿ ಕೂಡ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಮಾಡ್ತಾ ಇಲ್ಲ. ಇಡೀ ಗ್ರಾಮದಲ್ಲಿ ಸಿಸಿ ಇಂಗಿಗುಂಡಿ ತೆಗೆದುಬಿಟ್ಟು ಹಾಗೆ ಬಿಟ್ಟು ಹೋದ ಕಾರಣ ಗ್ರಾಮದಲ್ಲಿ ಅನೇಕ ಮಳೆ ಆಗೋದ್ರಿಂದ ಕಾರಣ ಸೊಳ್ಳೆಗಳು, ಅನೇಕ ರೋಗ ರುಜಿನಗಳನ್ನು ಆಗ್ತಾಯಿದೆ. ಆಮೇಲೆ ವೃದ್ಧರಿಗೆ ಅಡ್ಡಾಡೋಕ್ಕೂ ತೊಂದರೆ ಆಗ್ತಾಯಿದೆ. ಇದನ್ನು ಗಮನಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಚುನಾವಣೆ ಪ್ರತಿನಿಧಿಗಳಿಗೂ ಎಲ್ಲರಿಗೂ ಕೂಡ ನಾವು ಮನವಿ ಮಾಡಿ ಕೊಟ್ಟರು ಕೂಡ ಈ ಜಲಜೀವ ಮಿಷನ್ ಕೂಡ ಮಾತ್ರ ಸ್ಪಂದನೆ ಮಾಡ್ತಾಯಿಲ್ಲ. ಆದಷ್ಟು ಬೇಗನ ಆ ಗುತ್ತೇದಾರ ಎಲ್ಲಿದ್ದಾನೆ ಅಂತ ಸ್ವಲ್ಪ ತಾವು ಇದು ಮಾಡಿಕೊಟ್ರೆ ಅವ್ರನ್ನ ಬೇರೆಯವ್ರಿಗೆ ವರ್ಗಾಯಿಸಿ ಈ ಕೆಲಸವನ್ನು ಪುನಃ ಪ್ರಾರಂಭಿಸಬೇಕೆಂದೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಯಾವುದೇ ಒಂದು ಧರ್ಮಸ್ಥಳದ್ದು ಅಮಾಯನಕ್ಕೆಂದು ಆದಷ್ಟು ಬೇಗ ಸರ್ಕಾರ ದೃಢ ನಿರ್ಧಾರ ತಗೊಳ್ತದೆ. ಆದರೆ ಗ್ರಾಮದಲ್ಲಿ ಜಲಜೀವ ಮಿಷನ್ ಕಾರ್ಯ ಮನೆ ಮನೆಗೆ ಗಂಗೆ ನೀರು ಕೊಡತಕ್ಕಂಥ ಕಾರ್ಯಕ್ರಮದ ಸ್ಪಂದನೆ ಮಾಡ್ತಲ್ಲಕ್ಕಿಂತ ಮಾತನ್ನು ಹೇಳ್ಬೇಕಾಗುತ್ತೆ. ಬಸವರಾಜ್ ಹೊಂದೂರು, ಟಿವಿ 20 ಕನ್ನಡ ನ್ಯೂಸ್, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.